ಗುರು ನಮಸ್ಕಾರ ವೀಕ್ಷಕರೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮುದಾಕರಾತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ तं ವಿನಾಯಕಂ. ಶ್ರೀ ಗುರುಭ್ಯೋ ನಮಃ. ಮುಂದಿನ ಶ್ಲೋಕ ಶುರು ಮಾಡ್ತಾ ಇದ್ದೀನಿ ವೀಕ್ಷಕರೇ. ಈ ಸಂಚಿಕೆಯನ್ನು ನೀವೆಲ್ಲರೂ ನೋಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಶಂಕರಾಚಾರ್ಯ ಶಿಷ್ಯರಾದಂಥವ್ರು ಹೇಳಿರೋವಂಥದ್ದು ಮುಂದಿನ ಶ್ಲೋಕ. ಕಸ್ತಾವಂ ಕೋಹಂ ಕುತ ಆಯಾತಃ ಮಾಮೇ ಜನನೀ ಕೋ ಮೋಹ ಮೋಹ ಮೋಹತಃ ಮೇ ತತಃ ಇತಿ ಇತಿ ಭಾವಯ ಸರ್ವಾಸಾರಂ ಸರ್ವತ್ರಯುಕ್ತ ಸ್ವಪ್ನ ವಿಚಾರಂ. ಅವ್ರು ಹೇಳ್ತಾ ಇದ್ದಾರೆ, ನೀನು ಯಾರು, ನಾನು ಯಾರು, ನೀನ್ಯಾರು, ನಾನ್ಯಾರು, ಎಲ್ಲಿಂದ ಬಂದೆವು, ಎಲ್ಲಿಂದ ನಾವು ಜಗತ್ತಿಗೆ ಬಂದಿದ್ದೀವಿ, ನಮಗೆ ತಾಯಿ ತಂದೆ ಯಾರು ಎಂಬ ಆಲೋಚಿಸುತ್ತಾ ನಾವು ತಂದೆ ಯಾರು ತಾಯಿ ಯಾರು ಅಂತ ನಾವು ಆಲೋಚನೆ ಮಾಡ್ತಾ ಎಲ್ಲ ಪ್ರಾಪಂಚಿಕ ವಿಷಯಗಳ ತ್ಯಜಿಸಿರುವ, ಪ್ರಾಪಂಚಿಕ ವಿಷಯ ಎಲ್ಲ ತ್ಯಾಗ ಮಾಡಿರ್ತಕ್ಕಂಥ ಮನುಷ್ಯನಿಗೆ ಸಂಸಾರ ಸ್ವಪ್ನಪ್ರಾಯ. ಸಂಸಾರ ಅನ್ನೋದು ಸ್ವಪ್ನದಲ್ಲಿ ಕಂಡಂಥ ನಿಧಿಯಾಗಿರುತ್ತೆ, ಅಥವಾ ಯಾವುದೋ ಎಲ್ಲೋ ಏನೋ ನೋಡ್ತಾ ಇದ್ದೀವಿ ಅನ್ನೋ ಸ್ವಪ್ನಪ್ರಾಯ ಆಗಿರುತ್ತೆ, ಅದು ಸಂಸಾರ ಅನ್ನೋದು. ಅದಕ್ಕೆ ಮುಂದೆ ಹೇಳ್ತಾರೆ, ತ್ವಯಿಮಯಿ ಸರ್ವತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮಯ್ಯ ಸಹಿಷ್ಣು ಭವ ಸಮಚಿತ್ತಂ ಸರ್ವತ್ರ ತ್ವಂ ವಾಂಛಸ್ಯ ಚಿರಾದ್ಯತಿ ವಿಷ್ಣುತ್ವಂ. ಅಂದರೆ ನಿನ್ನಲ್ಲಿಯೂ ನನ್ನ ಎಲ್ಲೆಡೆಯ ಇರುವವನು, ನಿನ್ನಲ್ಲಿಯೂ ನನ್ನಲ್ಲಿಯೂ ಇರತಕ್ಕಂಥವನು, ಎಲ್ಲೆಡೆ ಇರುವಂತಹವನು ಪರಮಾತ್ಮ. ಎಲ್ಲ ಕಡೆಗೂ ಪರಮಾತ್ಮ ಇದ್ದಾನೆ. ಹೀಗಿರುವ ಸಹನೆ ಇಲ್ಲದೆ ನೀನು ನನ್ನ ಕೋಪಕ್ಕೆ ಏಕೆ ನೀನು ಮೋಕ್ಷವ ಅಪೇಕ್ಷಿಸಿದರೆ ಎಲ್ಲದರಲ್ಲಿಯೂ ಸಮಭಾವದಿಂದ ವರ್ತಿಸು. ಆತ್ಮ ಹೀಗಿರುವಾಗ ಸಹನೆ ಇಲ್ಲದೆ ನೀನು ಯಾಕೆ ನೀನು ನನ್ನ ಕೋಪಕ್ಕೆ ಏಕೆ ಅದು ಗುರಿ ಆಗ್ತೀಯ? ನೀನು ಮೋಕ್ಷವ ಅಪೇಕ್ಷಿಸಿದರೆ, ಮೋಕ್ಷನ ನೀನು ಅಪೇಕ್ಷೆ ಪಟ್ಟರೆ ಎಲ್ಲದರಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಸಮಭಾವದಿಂದ ವರ್ತನೆ ಮಾಡಬೇಕಂತೆ. ಹಾಗೆ ಮಾಡಿದರೆ ಮೋಕ್ಷ ಖಂಡಿತ ಸಿಗುತ್ತೆ ಅನ್ನೋ ಸಂದೇಶವನ್ನು ಅವರು ವೈಶ್ಯನಿಗೆ ವಿಮರ್ಶೆ ಮಾಡಿ ವಿಚಾರಿಸಿ ಅವರ ಮೋಕ್ಷಕ್ಕೆ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಶಂಕರಾಚಾರ್ಯರ ಶಿಷ್ಯರು. ಈಗ ಮುಂದಿನ ಯೋಗ ವಿಜ್ಞಾನಕ್ಕೆ ಹೋಗ್ತಾ ಇದ್ದೀವಿ ವೀಕ್ಷಕರೇ. ಈ ಯೋಗ ಸೂತ್ರವನ್ನು ನೀವೆಲ್ಲರ ಗಮನ ಇಟ್ಟು ಕೇಳಬೇಕು, ಎಲ್ಲರಿಗೂ ನೀವು ಹೇಳಬೇಕು, ನಿಮ್ಮ ಅಕ್ಕಪಕ್ಕದವ್ರಿಗೂ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಮುಂದಿನ ವಿಷಯಕ್ಕೆ ನಾವು ಹೋಗ್ತಾ ಇದ್ದೀವಿ. ನೀವು ಎಲ್ಲ ಮಾಡ್ತೀರಾ ಅಂತ ನಾನು ಭರವಸೆಯೊಂದಿಗೆ ಈ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಮುಂದಿನ ಸೂತ್ರ ಮುಂದಿನ ಸೂತ್ರ 17ನೇ ಸೂತ್ರ ಬರುತ್ತೆ.
ವಿತರ್ಕ ವಿಚಾರಾನಂದಾಸ್ಮಿತಾ ಗಮಾನುಮಾತ್. ವಿತರ್ಕ ವಿಚಾರಾನಂದಾಸ್ಮಿತ ಸ್ಮಿತಾನುಗಮಾತ್ ಸಂಪ್ರಜ್ಞಾತಃ. ಅದರ ವಿವರ ಹೀಗಿದೆ ಒಂದೊಂದು ಪದಕ್ಕೂ. ವಿತರ್ಕ ತರ್ಕ ಅಂದರೆ ವಾದ, ತರ್ಕ ಅಂದರೆ ವಾದ ಮಾಡೋದು. ವಿಚಾರ ವಿಚಾರ ಅಂದರೆ ಚಿಂತನೆ. ಆನಂದ ಆನಂದ. ಅಸ್ಮಿತ ಅಂದರೆ ನಾನು ಇದ್ದೇನೆ ಎಂಬ ಭಾವನೆ, ನನ್ನಿಂದನೇ ಆಯಿತು, ನಾನೇ ಮಾಡಿದ್ದು ಅನ್ನೋ ಭಾವನೆ ಅಂತ. ವ್ಯಕ್ತಿತ್ವ ಭಾವನೆ, ನಾವೊಬ್ಬೊಬ್ಬ ವ್ಯಕ್ತಿಯಾಗಿರೋದ್ರಿಂದ ನಮ್ಮ ಭಾವನೆ ಆಗಿರುತ್ತೆ. ಪರಿಶುದ್ಧ ಆತ್ಮನ ಪ್ರಜ್ಞೆ. ಅನುಗಮಾತ್ ಜೊತೆಗೂಡಿ. ಸಂಪ್ರಜ್ಞಾತಃ ಪ್ರಜ್ಞೆಯಿಂದ ಕೂಡಿದ ಸಮಾಧಿ ಅನ್ನೋದು ಮುಂದೆ ಅವರಿಗೆ ಪೂರ್ತಿ ಅರ್ಥ ಕೊಡ್ತಾರೆ. ಅರ್ಥ: ಸಂಪ್ರಜ್ಞಾತ ಸಮಾಧಿಯು ವಿತರ್ಕ ಅಂದರೆ ತರ್ಕ ಮಾಡುವಿಕೆ, ವಾದ ವಿವಾದ, ವಿಚಾರ, ಆನಂದ ಮತ್ತು ಅಸ್ಮಿತ ಪರಿಶುದ್ಧ ಆತ್ಮನ ಪ್ರಜ್ಞೆಗಳ ಜೊತೆಗೂಡಿರುತ್ತದೆ. ಇಷ್ಟು ಅರ್ಥ ಅದಕ್ಕೆ ಬರುತ್ತೆ. ಅಂದರೆ ಸಂಪ್ರಜ್ಞಾತ ಸಮಾಧಿಯು ವಿತರ್ಕ, ತರ್ಕ ಮಾಡುವಿಕೆ, ತರ್ಕ ಮಾಡೋದು, ವಾದ ಮಾಡೋದು. ಯಾವ ರೀತಿ ಅಂತ ವಾದ ವಿವಾದ, ಇದು ಅದನ್ನು ವಾದದಲ್ಲಿ ಮಂಡಿಸೋದು. ವಿಚಾರ ಚಿಂತನೆ. ಆನಂದ ಮತ್ತು ಅಸ್ಮಿತ, ಆನಂದ ಮತ್ತು ಅಸ್ಮಿತನ ಪರಿಶುದ್ಧ ಆತ್ಮನ ಪ್ರಜ್ಞೆಗಳ, ಆತ್ಮದಲ್ಲಿ ಒಂದು ಪ್ರಜ್ಞೆ ಇರುತ್ತೆ, ವಿವೇಕ ಅಂತ ಹೇಳಿ ಪುರುಷ ಇವೆಲ್ಲ ಸೇರಿಕೊಂಡ್ರೆ ಜೊತೆಗೂಡಿರುತ್ತದೆ. ಮುಂದೆ ಹೇಳ್ತಾರೆ, ಸಮಾಧಿಯಲ್ಲಿ ಅನೇಕ ಬಗೆಗಳಿವೆ. ಸಮಾಧಿ ಅಂದರೆ ನಾವು ಎಲ್ಲವನ್ನೂ ಮರೆತು ದೇವರಲ್ಲಿ ಧ್ಯಾನಾಸಕ್ತರಾಗಿರ್ತೀವಲ್ಲ, ಅದು ಸಮಾಧಿ. ಸಮಾಧಿ ಅಂದರೆ ಬೇಕಾದಷ್ಟು ಅರ್ಥಗಳಿರ್ತವೆ. ಇಲ್ಲಿ ಬರೋದು ಧ್ಯಾನ ಮಗ್ನನಾಗಿರೋದು ಸಮಾಧಿ ಸ್ಥಿತಿಯಲ್ಲಿ. ಇವುಗಳನ್ನು ಫಸ್ಟು ನಾವು ತಿಳ್ಕೋಬೇಕು. 1ನೇ ಪಾದದ 2, 1 ಅದರಲ್ಲಿ ಏನು ಬರುತ್ತೆ ಮತ್ತು 4ನೇ ಪಾದಗಳಲ್ಲಿ ವಿವರಿಸಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟ ಸೂತ್ರಗಳ ಸಂಖ್ಯೆಗಳನ್ನು ಕೆಳಗಿನ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಅದು ಯಾವುದು ಅನ್ನೋದನ್ನು ಮುಂದೆ ಚಿತ್ರಗಳ ಮೂಲಕ ಸೂತ್ರಗಳ ಸಂಖ್ಯೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅದು ಎಲ್ಲರೂ ಗಮನ ಇಟ್ಟು ಕೇಳಬೇಕು. 1, ಸಮಾಧಿಗೆ ಕರೆದೊಯ್ಯುವ ಧ್ಯಾನದ 3 ಘಟ್ಟಗಳು. ಸಮಾಧಿಗೆ ಅಂದರೆ ದೇವರ ಕಡೆಗೆ ಕರೆದುಕೊಂಡು ಹೋಗುವಂಥ ಧ್ಯಾನದ 3 ಘಟ್ಟಗಳು. 3 ಹಂತಗಳಿರ್ತವೆ. ಅವು ಯಾವ್ಯಾವುದು ಅಂದರೆ 2ನೇ ಪಾದದಲ್ಲಿ 1ರಿಂದ 4ನೇ ಸೂತ್ರದವರೆಗೆ ನಾವು ಆ ಭಾಗವನ್ನು ನೋಡಬೇಕಂತೆ. ಎರಡನೇದು ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ ಸಮಾಧಿ. ಇದನ್ನು ನಾವು ಎಲ್ಲಿ ನೋಡಬಹುದು? 1ನೇ ಪಾದದ 17, 18 ಸೂತ್ರಗಳಲ್ಲಿ ನೋಡಬಹುದು. 3ನೇ ವಿಷಯ ಸಬೀಜ ಸಮಾಧಿಯಲ್ಲಿ ಒಳಗೊಂಡಿರುವ ಸಾರಭೂತ ಪ್ರಕ್ರಿಯೆ. ಆ ವಿಷಯಕ್ಕೆ 1ನೇ ಪಾದದ 41ನೇ ಸೂತ್ರ ನೋಡಬೇಕು. 4ನೇದು ಸಬೀಜ ಸಮಾಧಿಯ ವಿವಿಧ ಘಟ್ಟಗಳು, ಅಂದರೆ ಪ್ರಜ್ಞಾತ ಅಸಂಪ್ರಜ್ಞಾತ ಇದೆ. ಅದನ್ನು ನಾವು ತಿಳ್ಕೊಬೇಕಾದ್ರೆ 42 ಸೂತ್ರ ಮತ್ತು 55 ಸೂತ್ರನ ಗಮನಿಸಬೇಕು. 5ನೇ ವಿಷಯ ನಿರ್ಬೀಜ ಸಮಾಧಿಯ ತಂತ್ರ. 1ನೇ ಪಾದದ 51, 2ನೇ ಪಾದ 1, 8, 4ನೇ ಪಾದದ 26, 29 ಸೂತ್ರಗಳನ್ನು ನಾವು ಗಮನಿಸಬೇಕು. 6ನೇ ವಿಷಯದಲ್ಲಿ ಸಮಾಧಿಯಲ್ಲಿ ಒಳಗೊಂಡಿರುವ 3 ವಿಧದ ಪರಿಣಾಮಗಳು. ಯಾವ್ಯಾವ ಪರಿಣಾಮ ಅದರಲ್ಲಾಗತ್ತೆ ಅಂತ. 2ನೇ ಪಾದ 1ನೇ ಸೂತ್ರದಲ್ಲಿ 9 ಮತ್ತು 12 ನೋಡಬೇಕು.
ಚಿತ್ತದ ವಿವಿಧ ಮಟ್ಟಗಳ ಮೂಲಕ ವ್ಯಕ್ತಿಯ ಪ್ರಜ್ಞೆ ಕೆಲಸ ಮಾಡುತ್ತದೆ. ಇಲ್ಲಿ ಮುಂದೆ ಹೇಳ್ತಾರೆ, ಚಿತ್ತದ ವಿವಿಧ ಮಟ್ಟಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ಅನೇಕ ಅನೇಕ ವಿಷಯಗಳನ್ನು ನಮ್ಮ ಮಟ್ಟಗಳ ಮೂಲಕ ವ್ಯಕ್ತಿಯ ಪ್ರಜ್ಞೆ, ಅವರ ಮನಸ್ಸಲ್ಲಿ ಏನಿರುತ್ತೆ ಆ ಪ್ರಜ್ಞೆ ಕೆಲಸ ಮಾಡ್ತಾ ಇರುತ್ತೆ. ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ. ಈ ಪ್ರಜ್ಞೆಯ ಆಳವಾದ ಮಟ್ಟಗಳಿಗೆ ಅದು ತುಂಬ ಅದನ್ನು ಯೋಚನೆ ಮಾಡಿ ವಿವಿಧ ಮಟ್ಟಗಳಿಗೆ ಧುಮುಕುವ ಪ್ರಕ್ರಿಯೆಯನ್ನು ಸಾಧಾರಣವಾಗಿ ಸಮಾಧಿ ಎಂದು ನಿರೂಪಿಸುತ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆ ಧ್ಯಾನಾಸಕ್ತರಾದರೆ ಸಾಧಾರಣವಾಗಿ ಅದನ್ನು ಸಮಾಧಿ ಅಂತ ನಿರೂಪಣೆ ಮಾಡ್ತಾರೆ. ಪ್ರಜ್ಞೆಯು ವ್ಯಕ್ತ ಸ್ಥಿತಿಯಲ್ಲಿರುವ, ಅಂದರೆ ಕಾಣಿಸೋ ಅಂಥ ಸ್ಥಿತಿಯಲ್ಲಿರುವ ಪರಮ ಸತ್ಯದ ಒಂದು ಮುಖ. ಸತ್ಯ ಅನ್ನೋದು ನಮಗೆ ಕಾಣಿಸ್ತಾ ಇರೋದು ಅದು ಒಂದು ಮುಖ ಸತ್ತಿದ್ದು. ಪ್ರಜ್ಞೆ ಚಿತ್ತ ಯಾವ ಮಟ್ಟದ ಮೂಲಕ ಕೆಲಸ ಮಾಡುತ್ತಿದೆ ಎಂಬುದರ ಮೇಲೆ ಅದರ ಅಭಿವ್ಯಕ್ತಿ ಅವಲಂಬಿತವಾಗಿದೆ. ಚಿತ್ತ ಯಾವುದರ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದರ ಮೂಲಕ ಅದರ ಅಭಿವ್ಯಕ್ತಿ, ಅಂದರೆ ಅದು ಯಾವ ರೀತಿ ಇರುತ್ತೆ, ಅವಲಂಬನೆ ಆಗಿರುತ್ತೆ ಅಂತ ತಿಳ್ಕೋಬೋದು. ಮಾಧ್ಯಮ ಹೊರಟಾದಂತೆಲ್ಲ, ನಮಗೆ ವಿಷಯ ಕಷ್ಟ ಆಗದಂತೆಲ್ಲ ಪ್ರಜ್ಞೆಯ ಅಭಿವ್ಯಕ್ತಿ, ನಾವಿನ್ನೂ ಕಷ್ಟಪಟ್ಟು ಆ ಭಗವಂತನ ಸತ್ಯವನ್ನು ಕಾಣಬೇಕು ಅಂತ ಅಭಿವ್ಯಕ್ತಿಯಲ್ಲಿ ಪರಿಮಿತವಾಗುತ್ತದೆ. ಅದರಲ್ಲಿ ಸೇರ್ಕೋತಾ ಹೋಗುತ್ತೆ. ಪರಿಮಿತಿ ಅದರ ಒಳಗಡೆ ಸೇರ್ಕೋತಾ ಇರುತ್ತೆ. ಪ್ರಜ್ಞೆಯು ವಿಕಾಸಕ್ಕಾಗಿ, ಅದರ ಪೂರ್ಣ ಅರಳೋದಕ್ಕಾಗಿ, ವಿಶಾಲವಾಗೋದಕ್ಕಾಗಿ ಅದನ್ನು ಪ್ರಕೃತಿಯಲ್ಲಿ ಹೆಚ್ಚು, ಪ್ರಕೃತಿ ಅಂದರೆ ಮಾಯೆ, ಪ್ರಕೃತಿಯಲ್ಲಿ ಮಾಯೆ ವಿಷಯಗಳ ಒಡಗೂಡಿ ಹೆಚ್ಚಾಗಿ ಇಳಿದಂತೆಲ್ಲ ಅದನ್ನು ಹೋಗ್ತಾ ಇರುತ್ತೆ. ಮಾಯೆಗೆ ಹೋಗಿ ಏನಿರುತ್ತೆ, ಇನ್ವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಅದರ ಒಳಗಡೆ ಸೇರ್ತಾ ಇರೋದು, ಒಟ್ಟಾಗಿ ಸೇರ್ಕೊಳ್ಳೋದು. ಅದರ ಪರಿಮಿತಿಗಳು ಅಧಿಕವಾಗುತ್ತಾ ಹೋಗುತ್ತವೆ, ಅದರ ಜೊತೆಲೇ ಸೇರ್ಕೊತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಇದರ ವಿರುದ್ಧವಾದ ಏರುವಿಕೆ ಅದು ಹೆಚ್ಚುತ್ತಾ ಹೋಗುತ್ತಾ ಇರುತ್ತೆ. ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅಂತ ಬರುತ್ತೆ. ಅದೇ ಎವಲ್ಯೂಷನ್ ಅಥವಾ ಸಂಸರಣೆಯ ಪ್ರಕ್ರಿಯೆಯಲ್ಲಿ ಪ್ರಜ್ಞೆ ಕ್ರಮಕ್ರಮವಾಗಿ ಈ ಪರಿಮಿತಿಗಳಿಂದ ಬಿಡುಗಡೆ ಹೊಂದುತ್ತದೆ. ಈ ಬಿಡುಗಡೆಯ ವಿವಿಧ ಮಟ್ಟಗಳೇ ಸಮಾಧಿಯ ವಿವಿಧ ಘಟ್ಟಗಳು. ಅಂದರೆ ಅವರು ಏನು ಹೇಳ್ತಾ ಇದ್ದಾರೆ, ಇನ್ವ್ಯಾಲ್ಯೂಯೇಷನ್ ಆಯ್ತಲ್ವಾ, ಅದರ ಈ ರೀತಿಯಲ್ಲಿ ಇದರ ವಿರುದ್ಧ, ಇನ್ವ್ಯಾಲ್ಯೂಯೇಷನ್ ಬೇರೆ, ಅದರ ವಿರುದ್ಧವಾಗಿ ಏರ್ತಾ ಇರೋದನ್ನ ಏನು ಹೇಳ್ತಾರೆ, ಎವಲ್ಯೂಷನ್ ಅಂತ. ಅದು ಇನ್ವ್ಯಾಲ್ಯೂಯೇಷನ್ ಆಗುತ್ತೆ, ಇದು ಎವಲ್ಯೂಷನ್ ಅಂತ ಆಗುತ್ತೆ. ಅದರ ವಿರುದ್ಧ ಇದು. ಅಥವಾ ಸಂಸರಣೆ ಪ್ರಕ್ರಿಯೆ, ನಾವು ಸಂಸರಣೆಯಲ್ಲಿ ಇದ್ದಾಗ ಪ್ರಜ್ಞೆ ಕ್ರಮಕ್ರಮವಾಗಿ ನಮ್ಮ ಜ್ಞಾನ ಅನ್ನೋದು ಈ ಪರಿಮಿತಿಗೆ ಒಳಪಡ್ತಾ ಇರುತ್ತೆ. ಪರಿಮಿತಿಗಳಿಂದ ಬಿಡುಗಡೆ ಹೊಂದುತ್ತದೆ. ಯಾವುದು ಬೇಡವೋ ಅದರಿಂದ ಬಿಡುಗಡೆ ಹೊಂದುತ್ತಾ ಇರುತ್ತೆ. ಈ ಬಿಡುಗಡೆಯ ವಿವಿಧ ಮಟ್ಟಗಳೇ ಸಮಾಧಿಯ ವಿವಿಧ ಘಟ್ಟಗಳು. ಇದೇ ಸಮಾಧಿಯ ಬೇರೆ ಬೇರೆ ಶಾಖೆಗಳಾಗಿ ಹೋಗ್ತಾ ಇರುತ್ತೆ. ಕೈವಲ್ಯ ಸ್ಥಿತಿಯಲ್ಲಿ ಪ್ರಜ್ಞೆ ಪುನಃ ಪರಿಪೂರ್ಣ ಮುಕ್ತ ಸ್ಥಿತಿಯಲ್ಲಿ ಕೆಲಸ ಮಾಡುತ್ತದೆ. ಕೈವಲ್ಯ ಸ್ಥಿತಿಗೆ ಹೋಗೋಷ್ಟಕ್ಕೆ, ಅಂದರೆ ನಾವು ಮುಕ್ತಿನ ಸಾಧಿಸ್ತೀವಿ ಜೀವನದಲ್ಲಿ, ಅಂದರೆ ಸತ್ಯದರ್ಶನ ಪಡೆದಾಗ ಪರಿಪೂರ್ಣ ಮುಕ್ತ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಇದನ್ನು ಮತ್ತೊಂದು ದೃಷ್ಟಿಯಿಂದಲೂ, ಬೇರೆ ದೃಷ್ಟಿಯಿಂದ ಏನು ಹೇಳ್ತಾರೆ ಅಂದರೆ ನೋಡಬಹುದು. ಚಿತ್ತವು ತನ್ನ ವಿವಿಧ
ಮಟ್ಟಗಳಲ್ಲಿ ಬೇರೆ ಬೇರೆ ಕೋಶಗಳ ಮೂಲಕ ವಿವಿಧ ಮಟ್ಟಗಳ ಕ್ಷೇತ್ರ ಇದು ಚಿತ್ತ ಬೇರೆ ಬೇರೆ ಕಡೆಗಳ ಮೂಲಕ ಅಂದರೆ ಕೋಶ ಅಂತಿರುತ್ತೆ. ಅನ್ನಮಯ, ಪ್ರಾಣಮಯ ಕೋಶ, ಮನೋಮಯ ಕೋಶ ಅಂತೆಲ್ಲ ಇದೆ. ಆ ಮೂಲಕ ಕೆಲಸ ಮಾಡುವುದರಿಂದ ಪ್ರಜ್ಞೆಯು ಸಮಾಧಿಯ ಒಂದು ಘಟ್ಟದಿಂದ ಮತ್ತೊಂದು ಘಟ್ಟಕ್ಕೆ ಏರಿದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏರ್ತಾ ಇದ್ದರೆ ಅದು ಒಂದು ಕೋಶದಿಂದ ಬಿಡಿಸಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದಕ್ಕಿಂತ ಸೂಕ್ಷ್ಮವಾದ ಅಂದರೆ ಕಣ್ಣಿಗೆ ಕಾಣಿಸ್ದೇ ಇರುವಂಥದ್ದು ಕಡೆಗೆ ಮತ್ತೊಂದು ಕೋಶದಲ್ಲಿ ಎಚ್ಚರಗೊಳ್ಳುತ್ತದೆ. ಒಂದು ಕಡೆಯಿಂದ ಹೊರಡುತ್ತೆ, ಇನ್ನೊಂದು ಕಡೆ ಎಚ್ಚರ ಆಗುತ್ತೆ. ಪ್ರತಿಯೊಂದು ಕೋಶಕ್ಕೂ ಅದರದ್ದೇ ಆದ ಕೆಲಸಗಳು, ಅದರದ್ದೇ ಏನೇನು ನೇಮಕ ಆಗಿರುತ್ತೆ ಆ ಕೆಲಸಗಳು ಮತ್ತು ಪರಿಮಿತಿಗಳಿವೆ. ಅದು ಇಷ್ಟೇ ಇರಬೇಕು ಅಂತ ಒಂದು ಮಿತ ಇರುತ್ತೆ. ಆದರೆ ಕೋಶದ ಪ್ರಕೃತಿ ಸೂಕ್ಷ್ಮವಾದಂತೆಲ್ಲ ಆ ಕೋಶದ ಕೆಲಸಗಳು ಹೆಚ್ಚು ವ್ಯಾಪಕವಾಗುತ್ತವೆ. ಅದು ಹೆಚ್ಚುತ್ತಾ ಆಳವಾಗಿ ಹೋಗ್ತಾ ಇರುತ್ತೆ ಮತ್ತು ಪರಿಮಿತಿಗಳು ಹೆಚ್ಚು ಸೂಕ್ಷ್ಮವಾಗುತ್ತದೆ, ಹೆಚ್ಚು ಸೂಕ್ಷ್ಮತೆ ಪಡಿತಾ ಹೋಗುತ್ತೆ. ಸಮಾಧಿಯಲ್ಲಿ ಪ್ರಜ್ಞೆಯು ಕ್ರಮಕ್ರಮವಾಗಿ ನಾವು ಸಮಾಧಿ ಅಂದರೆ ಎಚ್ಚರಿಕೆ ಇರಲ್ಲ, ದೇವ್ರ ಕಡೆ ಗಮನ ಇರುತ್ತೆ, ಬಾಹ್ಯ ಪ್ರಪಂಚದ ಗಮನ ಇರಲ್ಲ. ಕ್ರಮಕ್ರಮವಾಗಿ ಹೆಚ್ಚು ಸೂಕ್ಷ್ಮ ಕೋಶಕ್ಕೆ ಏರುವುದನ್ನು ಸಮಾಧಿಯ ಘಟ್ಟಗಳು, ಇದನ್ನೇ ಸಮಾಧಿ ಘಟ್ಟ ಅಂತ ಕರೀತಾರೆ ಎಂಬ ಚಿತ್ತದಲ್ಲಿ ಈ ಚಿತ್ರ ಕೊಟ್ಟಿದ್ದರಲ್ಲಿ ಪುಸ್ತಕದ ಪುಟ ಸಂಖ್ಯೆ 36 ತೋರಿಸಿದೆ. ಕೆಲವರು ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ ಸಮಾಧಿಗಳೇ ಸಬೀಜ ಮತ್ತು ನಿರ್ಬೀಜ ಸಮಾಧಿಗಳೆಂದು ಭಾವಿಸುತ್ತಾರೆ. ಇಲ್ಲಿ ಕೆಲವರು ಸಂಪ್ರಜ್ಞಾತ ಅಂದರೆ ಅದು ಕಾಣುತ್ತೆ, ಕೇಳುತ್ತೆ, ತಿಳ್ಕೊಳ್ಳುತ್ತೆ ಅಂತ ಸಂಪ್ರಜ್ಞಾತ, ಮತ್ತು ಅಸಂಪ್ರಜ್ಞಾತ ಸಮಾಧಿಗಳೇ ಇದನ್ನೇ ಸಬೀಜ ಅಂದರೆ ವಿಷಯಗಳು ಇರ್ತವೆ, ಅದು ಸಬೀಜ. ಮತ್ತು ನಿರ್ಬೀಜ, ಆ ವಿಷಯಗಳು ಚಿಂತನೆ ಬರೋದೇ ಇಲ್ಲ, ಅದು ನಿರ್ಬೀಜ ಸಮಾಧಿಗಳೆಂದು ಭಾವಿಸುತ್ತಾರೆ. ಆದರೆ ಇದು ತಪ್ಪು ಕಲ್ಪನೆ. ಇವೆರಡು ಇದು ಒಂದೇ ಥರ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ. ನಾವು ಅಂದ್ಕೊಂಡಾಗಿ ಇರೋಲ್ಲ ಅದು. ಸಂಪ್ರಜ್ಞಾತ ಸಮಾಧಿ ಎಂದರೆ ಪ್ರಜ್ಞಾರಹಿತ ಸಮಾಧಿ. ನಾವೇನು ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿರಲ್ಲ, ನಮ್ಮ ಮನಸ್ಸು ಸಮಾಧಿಯಲ್ಲಿರುತ್ತೆ. ಅಸಂಪ್ರಜ್ಞಾತ ಸಮಾಧಿ ಅಲ್ಲ, ಅದು ಅಸಂಪ್ರಜ್ಞಾತ ಸಮಾಧಿ ಅಲ್ಲ. ಪ್ರಜ್ಞೆ ಇರುತ್ತದೆ, ಜ್ಞಾನ ಇರುತ್ತೆ, ಕೇಳಿಸುತ್ತೆ, ಎಲ್ಲ ಆಗುತ್ತೆ. ಆದರೂ ಅದು ಸಂಪ್ರಜ್ಞಾತ ಸಮಾಧಿಗಿಂತ ಭಿನ್ನವಾಗಿದೆ. ಸಂಪ್ರಜ್ಞಾತ ಸಮಾಧಿಗಿಂತ ಭಿನ್ನಾಗಿದೆ, ಬೇರೆ ಆಗಿರುತ್ತೆ. ಆದ ಕಾರಣ ಅದನ್ನು ಸಂಪ್ರಜ್ಞಾತ ಸಮಾಧಿಯ ಜೋಡಿ ಎಂದು ಭಾವಿಸಬಹುದು. ಅದರ ಜೊತೆ ಇದು ಇದೆ ಅಂತ. ಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಜೋಡಿ ಹೇಳ್ಬೋದು. ಸಮಾಧಿ ಸ್ಥಿತಿಯಲ್ಲಿ ಪ್ರಜ್ಞೆಯು ಕ್ರಮಕ್ರಮವಾಗಿ ಉನ್ನತ ಸಮಾಧಿ ಅಂದರೆ ನಮ್ಮ ಪ್ರಪಂಚದ ಬಾಹ್ಯ ಪ್ರಪಂಚದ ಅರಿವು ಇರೋದಿಲ್ಲ, ದೇವರ ಕಡೆಗಿರುತ್ತೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇರ್ತೀವಿ, ಮಟ್ಟಗಳಿಗೆ ಏರುತ್ತದೆ. ಸಮಾಧಿಯಲ್ಲಿ ಮನಸ್ಸಿಗೂ ಸ್ಥೂಲ ಲೋಕಕ್ಕೂ ಅಂದರೆ ಮನಸ್ಸಿಗೂ ಕಾಣತಕ್ಕಂಥ ಲೋಕಕ್ಕೂ ಇರುವ ಸಂಬಂಧ ಸಂಪೂರ್ಣವಾಗಿ ಕಡಿದು ಹೋಗುತ್ತದೆ. ಇದು ಸಮಾಧಿ ಅಂದರೆ. ನಾವು ಕಾಣೋ ದೇಹಕ್ಕೂ ಮನಸ್ಸಿಗೂ ಈ ಲೋಕದ ಪ್ರಜ್ಞೆ ಇರೋದಿಲ್ಲ, ಅದನ್ನೇ ಸಮಾಧಿ ಅಂತ ಕರೀತಾರೆ. ಸಮಾಧಿಯ ವಿವಿಧ ಘಟ್ಟಗಳಲ್ಲಿ ಪ್ರಜ್ಞೆಯು ದೇಹದಿಂದ ಪ್ರಾರಂಭಿಸಿ, ನಮ್ಮ ಶರೀರದಿಂದ ಪ್ರಾರಂಭಿಸಿ ಕ್ರಮಕ್ರಮವಾಗಿ ಆತ್ಮಕೋಶದವರೆಗೂ, ನಮ್ಮಲ್ಲಿರ್ತಕ್ಕಂಥ ಜೀವದ ಕೋಶದವರೆಗೂ ಏನಾಗುತ್ತೆ, ಏರಲು ಸಾಧ್ಯ. ಯಾವ ಕಡೆಯೂ ಗಮನ ಇಲ್ಲದೆ ಇದ್ದಾಗ ಆತ್ಮಕ್ಕೆ ನಮ್ಮನ್ನು ಮನಸ್ಸು ಏರುತ್ತೆ. ಪ್ರಜ್ಞೆಯು
ಒಂದೊಂದು ಸೂಕ್ಷ್ಮ ಸೂಕ್ಷ್ಮಕೋಶಕ್ಕೆ ಪ್ರಜ್ಞೆ ಏನು ಮಾಡುತ್ತೆ, ಒಂದೊಂದು ಸೂಕ್ಷ್ಮಕೋಶಕ್ಕೂ ಏರಿದಾಗಲೂ ಅದು ಆ ಕೋಶದಲ್ಲಿ ಕೇಂದ್ರೀಕೃತವಾಗುತ್ತದೆ, ಅದರಲ್ಲಿ ವಾಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದೇ ಕೇಂದ್ರ ಅಂದರೆ ಇಲ್ಲಿ ನಾವು ಸೆಂಟರ್ ಅಂತ ಕರೀತೀವಿ, ಅದು ಮಾಧ್ಯಮ ಆಗಿ ಅಲ್ಲಿರುತ್ತೆ. ಈ ರೀತಿ ಪ್ರಜ್ಞೆಯು ಸಮಾಧಿ ಸ್ಥಿತಿಯಲ್ಲಿ ಸ್ಥೂಲ ಲೋಕದ ಮೆದುಳಿನ ಹೊರೆಯಿಂದಲೂ ಈ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಸ್ಥೂಲ ಲೋಕದ ಈ ಕಾಣಿಸೋಂಥ ದೇಹದಲ್ಲಿ ಮೆದುಳಿರುತ್ತಲ್ವ, ಮೆದುಳಿನ ಹೊರೆಯಿಂದಲೂ ಇದೊಂದು ಹೊರೆಯಿಂದ ಅದೇನು ಮಾಡುತ್ತೆ, ಅದರ ಮಧ್ಯೆ ಪ್ರವೇಶದಿಂದಲೂ ಅದಕ್ಕೆ ಅದು ಪ್ರವೇಶ ಮಾಡುತ್ತೆ, ಬಿಡುಗಡೆ ಹೊಂದುತ್ತದೆ, ಮೆದುಳಿಂದ ಅದು ಬೇರೆ ಕಡೆ ಹೋಗಿರುತ್ತೆ. ಯೋಗ ವಿಜ್ಞಾನದಲ್ಲಿ ಪ್ರತ್ಯಯವೆಂದರೆ, ಪ್ರತ್ಯಯ ಅಂತ ಒಂದು ಪದ ಇದೆ, ಅದು ಏನು ಅಂತ ಅದರ ಅರ್ಥ ಅಂದರೆ ಆ ಕ್ಷಣದಲ್ಲಿ, ಆ ಸೆಕೆಂಡಲ್ಲಿ ಆಗ್ಬೋದು, ಆ ಕ್ಷಣ ಅಂತ ಹೇಳ್ತಾರೆ. ಚಿತ್ತದಲ್ಲಿರುವ ವಸ್ತು, ಚಿತ್ತದಲ್ಲಿ ಮನಸ್ಸಲ್ಲಿ ಯಾವ ವಸ್ತು ಇದೆ ಅನ್ನೋದನ್ನು ಸಂಪ್ರಜ್ಞಾತ ಸಮಾಧಿಯಲ್ಲಿ, ಈ ಸಂಪ್ರಜ್ಞಾತ ಸಮಾಧಿಯಲ್ಲಿ ಏನಾಗುತ್ತೆ, ಪ್ರಜ್ಞಾಕ್ಷೇತ್ರದಲ್ಲಿ ಒಂದು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರುತ್ತೆ. ಇದನ್ನು ಬೀಜವೆಂದು ಕರೆಯುತ್ತಾರೆ. ಇದೇ ಪ್ರತ್ಯಯ ಅಂದರೆ ಯಾವ ಒಂದು ವಸ್ತು ಕಾಣಿಸ್ಕೊಳ್ಳುತ್ತಲ್ಲ ಅದೇ ಬೀಜ ಸಮಾಧಿ ಅಂತ ಕರೀತಾರೆ, ಇರುತ್ತದೆ. ಸಂಪ್ರಜ್ಞಾತ ಸಮಾಧಿಯಲ್ಲಿ ಪ್ರತ್ಯಯ ಇರುವುದಿಲ್ಲ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಪ್ರತ್ಯಯ ವಿಷಯ ಅಲ್ಲಿ ಇರೋದಿಲ್ಲ. ಪತಂಜಲಿಯವರ ಯೋಗ ವಿಜ್ಞಾನದ ಪ್ರಕಾರ, ಪತಂಜಲಿಯವರು ಹೇಳಿರೋ ರೀತಿಯಲ್ಲಿ ನೋಡಿದರೆ ಚಿತ್ತವೆಂದರೆ ಕೇವಲ ಮನಸ್ಸಲ್ಲ, ಚಿತ್ತ ಅಂದರೆ ಕೇವಲ ಮನಸ್ಸಲ್ಲ, ಮತ್ತೇನು ಅಂದರೆ ಚಿತ್ತವು ಮನೋಲೋಕದಿಂದ ಆತ್ಮಲೋಕದವರೆಗೂ, ಮನಸ್ಸಿನ ಲೋಕದಿಂದ ಆತ್ಮಲೋಕದವರೆಗೂ, ಆತ್ಮ ಅನ್ನೋದೇ ಪುರುಷ ಅಥವಾ ಶರೀರದ ಒಂದು ಭಾಗ, ಅದೇ ಪ್ರಜ್ಞೆ ಅಂತ ಕರಿತೀವಲ್ವ, ವಿವಿಧ ಮಟ್ಟಗಳಲ್ಲಿ ಕೆಲಸ ಮಾಡುತ್ತದೆ, ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದರಿಂದ ಪ್ರತ್ಯಯದಲ್ಲಿ ಅನೇಕ ಬಗೆಗಳಿವೆ, ವಿಷಯಗಳಲ್ಲಿ ಅನೇಕ ರೀತಿಗಳು ಇರುತ್ತೆ. ಉದಾಹರಣೆಗೆ ಒಂದು ಉದಾಹರಣೆ ಕೊಟ್ಟಿರ್ತಾರೆ. ಒಂದು ಮಗುವಿನ ಮಾನಸಿಕ ಚಿತ್ರ ರೂಪ ಲೋಕ, ಮನಸ್ಸು ಮಗುವಿನ ಒಂದು ಮಗು ಇರುತ್ತೆ, ಅದು ಮಾನಸಿಕ ಚಿತ್ರ ರೂಪಲೋಕದಲ್ಲಿ ಇರುತ್ತೆ, ಅದು ಕಾಣುತ್ತೆ. ಆದರೆ ಗಣಿತಶಾಸ್ತ್ರದ ಒಂದು ತತ್ವ ಅರೂಪಲೋಕ, ಅದಕ್ಕೆ ರೂಪ ಇಲ್ಲ. ಗಣಿತಶಾಸ್ತ್ರಕ್ಕೆಲ್ಲಿದೆ ರೂಪ? ಇಲ್ಲ, ಅದು ಬರಿಬೇಕು. ಜೀವ ಚೈತನ್ಯದ ಏಕತೆಯ ಕಲ್ಪನೆ, ಜೀವ ಚೈತನ್ಯ ಅಂದರೆ ಶಕ್ತಿ, ಆ ಶಕ್ತಿ ಏಕತೆಯ ಕಲ್ಪನೆ ನಾವು ಭಾವನೆ ಮಾಡ್ಕೋಬೇಕು. ಬುದ್ಧಿ ಲೋಕ, ಕಲ್ಪನೆ ಅಂದರೆ ನಮ್ಮ ಬುದ್ಧಿ ಏನನ್ನು ಕಲ್ಪನೆ ಮಾಡುತ್ತೆ ಅಂತ. ಇವೆಲ್ಲವೂ ವಿವಿಧ ಬಗೆಗಳ ಪ್ರತ್ಯಯಗಳು, ಅದೇ ವಿವಿಧ ಬಗೆಗಳ ವಿಷಯಗಳಿಗೆ ಸಂಬಂಧಪಟ್ಟಿರುತ್ತೆ. ಮತ್ತು ಇವು ಬೇರೆ ಬೇರೆ ಲೋಕಗಳಿಗೆ ಸಂಬಂಧಪಟ್ಟಿವೆ, ಬೇರೆ ಬೇರೆ ಲೋಕಗಳಿಗೂ ವಿಷಯಗಳಿಗೂ ಸಂಬಂಧಪಡ್ತಾ ಹೋಗುತ್ತೆ. ಸಂಪ್ರಜ್ಞಾತ ಸಮಾಧಿಯಲ್ಲಿ ಪ್ರಜ್ಞೆಯ ಕ್ಷೇತ್ರದಲ್ಲಿ ಒಂದು ಪ್ರತ್ಯಯವಿರುವುದರಿಂದ, ಒಂದು ವಿಷಯ ಯಾವತ್ತೂ ಇರೋದ್ರಿಂದ ಅದನ್ನೇನು ಹೇಳ್ತಾರೆ, ಪ್ರಜ್ಞೆಯು ಸಂಪೂರ್ಣವಾಗಿ ಅದಕ್ಕೆ ಅಭಿಮುಖವಾಗಿದೆ, ಅದಕ್ಕೆ ಅದು ಅಭಿಮುಖವಾಗಿ ಎದುರಾಗಿ ಹೋಗ್ತಾ ಇರುತ್ತೆ. ಆದ್ದರಿಂದ ಪ್ರಜ್ಞೆಯ ದಿಕ್ಕು ಕೇಂದ್ರದಿಂದ, ನಮ್ಮ ವಿವೇಕದಿಂದ, ಪ್ರಜ್ಞೆಯಿಂದ ಏನಾಗುತ್ತೆ, ಬಾಹ್ಯಾಭಿಮುಖವಾಗಿದೆ, ಹೊರಗಡೆಗೆ ಅದು ಕಾಣಿಸ್ತಾ ಇರುತ್ತೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ವಿಷಯ ಇರೋದಿಲ್ಲ ಅಲ್ವಾ, ಅದಕ್ಕೆ ಪ್ರತ್ಯಯವಿರುವುದಿಲ್ಲ, ವಿಷಯ ವಸ್ತು ಯಾವುದೂ ಅದರಲ್ಲಿ ಇರಲ್ಲ. ಆದ್ದರಿಂದ ಪ್ರಜ್ಞೆಯನ್ನು ಬಹಿರ್ಮುಖವಾಗಿ ಎಳೆದು, ಅದು ಪ್ರಜ್ಞಾ ಸಮಾಧಿಯಲ್ಲಿದ್ದಾಗ ಅದನ್ನು ಎಳೆದು ಅದನ್ನು ಹಿಡಿದುಕೊಳ್ಳುವಂತಹ
ಯಾವುದು ಯಾವುದೂ ಇರುವುದಿಲ್ಲ. ಅದನ್ನು ತಡೆಯುವಂಥ ಶಕ್ತಿ ಯಾವುದಕ್ಕೂ ಇರೋದಿಲ್ಲ. ಚಿತ್ರದಲ್ಲಿ ಪುಟ ಸಂಖ್ಯೆ 33 ಪ್ರತ್ಯಯವನ್ನು ಪಿ ಎಂಬ ಅಕ್ಷರದಿಂದ ಸೂಚಿಸಿದೆ. ಅಲ್ಲಿ ಒಂದು ಪಿ ಅಂತ ಇದೆ, ಆ ಅಕ್ಷರ ಸೂಚನೆ ಮಾಡಿದ್ದಾರೆ. ಸಂಪ್ರಜ್ಞಾತ ಸಮಾಧಿಯಲ್ಲಿ ಅಸ್ತಿತ್ವದಲ್ಲಿರುವ, ಅಂದರೆ ಅದರಲ್ಲಿ ಸ್ಥಾಪನೆ ಆಗಿರುವುದು, ಸ್ಥಿರವಾಗಿರುವುದು, ಅಸ್ತಿತ್ವದಲ್ಲಿರುವ ಪ್ರತ್ಯಯವನ್ನು ತ್ಯಜಿಸಿ ಅದನ್ನು ಬಿಟ್ಟು ಅಥವಾ ನಿಗ್ರಹಿಸಿದ ಕೂಡಲೇ ಅದನ್ನು ನಿಗ್ರಹ ಮಾಡೋದು, ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕೂಡಲೇ ಪ್ರಜ್ಞೆ ತನಗೆ ತಾನೇ ಕೇಂದ್ರದ ಕಡೆ ಅಂದರೆ ಓ ಎಂಬ ಬಿಂದು ಹಿಮ್ಮೆಟ್ಟಲು ಅದು ಹಿಂದಕ್ಕೆ ಕಳಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಪ್ರಜ್ಞೆ ಈ ಲಯ ಬಿಂದುವಿನ ಮೂಲಕ, ಲಯ ಅಂದರೆ ಅದನ್ನು ಕಳೆಯೋದು, ಈ ಬಿಂದುವಿನ ಮೂಲಕ ಒಂದು ಪಾಯಿಂಟ್ ಅಂತ ಇರುತ್ತೆ, ಬಿಂದು ಅಂದರೆ ಮೂಲಕ, ಬಿಂದು ಅಂದರೆ ಪಾಯಿಂಟ್, ಅದು ಈ ಮೂಲಕ ಕ್ಷಣಕಾಲದಲ್ಲಿ ಕ್ಷಣಕಾಲದಲ್ಲಿ ಮುಂದಕ್ಕೆ ಅದನ್ನು ಕಳಿಸ್ಬೋದು. ಮುಂದಿನ ಸೂಕ್ಷ್ಮಕೋಶದಲ್ಲಿ ಹೊರಬರತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದೆ, ಅದರ ಸ್ವಭಾವ ಅದಕ್ಕೆ ಇದೆ. ಈ ಪ್ರಕ್ರಿಯೆ ಸಂಪೂರ್ಣ ಆದಾಗ ಈ ಬದಲಾವಣೆಗಳು ಮುಂದಿನ ಉನ್ನತ ಲೋಕದ, ಹೆಚ್ಚಿನ ಲೋಕದ ಪ್ರತ್ಯಯ ಪಿ ಕಾಣಿಸಿಕೊಳ್ಳುತ್ತದೆ. ಪಿ ಅನ್ನೋ ಬಿಂದುವ ಮುಂದೆ ಅದು ಕಾಣಿಸ್ಕೊಳ್ಳುತ್ತೆ ಓ ಬಿಂದುವಿನ ಮೂಲಕ. ಪುನಃ ಪ್ರಜ್ಞೆ ಕೇಂದ್ರದಿಂದ ಹೊರಮುಖವಾಗಿ, ಆ ಒಂದು ಸೆಂಟರಿಂದ ಹೊರಮುಖವಾಗಿ ಹೊರಗಡೆ ಬಂದಾಗ ಹರಿಯಲು ತೊಡಗುತ್ತದೆ. ಈ ರೀತಿ ಕ್ರಮಕ್ರಮವಾಗಿ ಪ್ರಜ್ಞೆ ಕೇಂದ್ರಾಭಿಮುಖವಾಗಿ, ಆ ಒಂದು ಮುಖ್ಯ ಸ್ಥಾನಗಳಿಂದ ಅಭಿಮುಖವಾಗಿ ಹಿಮ್ಮೆಟ್ಟುವುದು ಮತ್ತು ಅದಕ್ಕೆ ಹಿಂದಕ್ಕೆ ಯಾವುದು ಬೇಡವೋ ಅದನ್ನು ಹಿಂದಕ್ಕೆ ಹಾಕುತ್ತೆ. ಮುಂದಿನ ಉನ್ನತ ಲೋಕದಲ್ಲಿ ಹೊರಹೊಮ್ಮುವುದು, ಮುಂದಿನ ಲೋಕದಲ್ಲಿ ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಇವುಗಳನ್ನು ಮೇಲಿನ ಚಿತ್ರದಲ್ಲಿ ತೋರಿಸಿದೆ. ಮುಂದೆ ಚಿತ್ರದಲ್ಲಿ ಒಂದು ಸಂಪ್ರಜ್ಞಾತ ಸಮಾಧಿ ಅಂತ ತೋರಿಸ್ತಾರೆ. ಸಂಪ್ರಜ್ಞಾತ ಸಮಾಧಿ ಅಂದರೆ ಈ ಚಿತ್ರಗಳಿಗೆ ಪಠ್ಯಪುಸ್ತಕದ ಪುಟ ಸಂಖ್ಯೆ 33 ನೋಡಿ. ಚಿತ್ತದಲ್ಲಿ ಪ್ರತ್ಯಯವಿರುವ ಸಾಧಕನು ವಿಷಯ ಇರುವಂತಹ ಯೋಗ ಸಾಧಕ ಏನು ಮಾಡ್ತಾನೆ ಅಂದರೆ, ಮುಂದೆ ಅವನು ಸಂಪ್ರಜ್ಞಾತ ಸಮಾಧಿಯಲ್ಲಿ ಇರುತ್ತಾನೆ. ಅಲ್ಲಿ ವಿಷಯನೇ ಇರಲ್ಲ, ಅದರಲ್ಲಿ ಸಮಾಧಿಯಲ್ಲಿ ಇರ್ತಾನೆ. ಆಗ ಅವನೇನು ಮಾಡ್ತಾನೆ, ಇದು ರೂಪಲೋಕವಾಗಿರಬಹುದು, ಅಂದರೆ ಅದಕ್ಕೊಂದು ರೂಪ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅರೂಪಲೋಕವಾಗಿರಬಹುದು, ರೂಪ ಇಲ್ಲದೇ ಇರಬಹುದು. ಬುದ್ಧಿಲೋಕ ಅಥವಾ ಆತ್ಮಲೋಕವಾಗಿರಬಹುದು. ಬುದ್ಧಿ ಇರುವುದು ಅಥವಾ ಆತ್ಮ ಅಂತ ಇಟ್ಕೊಬಹುದು. ಪ್ರತ್ಯಯವನ್ನು ನಿಗ್ರಹಿಸಿದ ಅದುಮಿದ ಅಂದರೆ ಅದನ್ನು ವಿರೋಧ ಮಾಡೋದು. ಕ್ಷಣದಿಂದ ಮುಂದಿನ ಲೋಕದಲ್ಲಿ ಮತ್ತೆ ಹೊಸ ಪ್ರತ್ಯಯ, ಹೊಸದಾಗಿ ಒಂದು ವಿಷಯ ಅಲ್ಲಿ ಹುಟ್ಕೋಬೋದು. ಪಿ ಒಂದು ಕಾಣಿಸಿಕೊಳ್ಳುವವರೆಗೂ, ಪಿ ಅನ್ನೋ ಬಿಂದು ಕಾಣಿಸ್ಕೊಳ್ಳೋವರೆಗೂ ಯೋಗಿಯು ಅಸಂಪ್ರಜ್ಞಾತ ಸಮಾಧಿಯ ಸ್ಥಿತಿಯಲ್ಲಿ ಇರುತ್ತಾನೆ. ಆ ಬಿಂದು ಕಾಣಿಸ್ಕೊಳ್ಳೋವರೆಗೂ ಅಸಂಪ್ರಜ್ಞಾತದಲ್ಲೇ ಇರ್ತಾನೆ. ಈ ಅವಧಿಯಲ್ಲಿ ಅವನಿಗೆ ಪೂರ್ತಿ ಪ್ರಜ್ಞೆ ಇರುತ್ತದೆ, ಪೂರ್ತಿ ಜ್ಞಾನ ಇರುತ್ತೆ, ಪ್ರಜ್ಞೆಯಲ್ಲೇ ಇರುತ್ತೆ. ಇದು ಯಾವುದು ಏನು ಅಂತ ಕಂಡುಕೊಳ್ತಾ ಇರ್ತಾನೆ. ಅದೇ ಬಾಹ್ಯದಲ್ಲಿ ಅವನಿಗೆ ಕಾಣಿಸೋದಿಲ್ಲ, ಕನೆಕ್ಷನ್ ಅಂತ ಇರೋಲ್ಲ. ಅವನ ಇಚ್ಛೆಯು ಬಹುಸೂಕ್ಷ್ಮದಿಂದ ಪ್ರಜ್ಞೆ ಇರುತ್ತದೆ. ಅವನ ಇಚ್ಛೆಯು ಬಹು ಸೂಕ್ಷ್ಮತೆಯಿಂದ ಈ ನಾಜೂಕಾದ ಅಂದರೆ ತುಂಬ ಸೂಕ್ಷ್ಮವಾದ
ಮಾನಸಿಕ ಕಾರ್ಯವನ್ನು, ಈ ಮನಸ್ಸಿನ ಕಾರ್ಯವನ್ನು ನಿರ್ದೇಶಿಸುತ್ತಿರುತ್ತದೆ. ಅಂದರೆ ಡೈರೆಕ್ಷನ್ ಕೊಡ್ತಾ ಹೋಗುತ್ತೆ. ಇದು ನಿರ್ದೇಶನ. ಮನಸ್ಸು ಈ ಸ್ಥಿತಿಯಲ್ಲಿ ಶೂನ್ಯವಾಗಿರುತ್ತದೆ, ಅಂದರೆ ಖಾಲಿಯಾಗಿರುತ್ತೆ. ಶೂನ್ಯ ಅಂದರೆ ಖಾಲಿ. ಆದರೆ ಇದು ಸಮಾಧಿಯ ಶೂನ್ಯತೆಯೇ ಹೊರತು, ಸಮಾಧಿಯಲ್ಲಿ ಶೂನ್ಯತೆ ಮಾತ್ರ ಇರುತ್ತೆ ಹೊರತು ಆಳವಾದ ನಿದ್ರೆಯಲ್ಲ. ಏನೋ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬಾರ್ದು. ಅದು ಅದರಲ್ಲಿ ಜಾಗರೂಕತೆಯಿಂದ ಸಮಾಧಿಯಲ್ಲಿ ಇರ್ತಾರೆ. ಜ್ಞಾನ ತಪ್ಪಿದ ಸ್ಥಿತಿಯಲ್ಲಿ ಇರುವಂತಹ ಸಾಧಾರಣ ಬಗೆಯ ಶೂನ್ಯತೆ ಅಲ್ಲ, ಜ್ಞಾನ ತಪ್ಪದಂತೆಯೂ ಅಲ್ಲ. ಆದರೂ ಮನಸ್ಸಿಗೂ ಹೊರಪ್ರಪಂಚಕ್ಕೂ ಇರುವ ಸಂಬಂಧ ಕಡಿದು ಹೋಗಿರುತ್ತದೆ. ಮನಸ್ಸಿಗೂ ಪ್ರಪಂಚಕ್ಕೂ ಸಂಬಂಧ ಕಡಿದು ಹೋಗಿರುತ್ತೆ. ಮನಸ್ಸು ಪರಿಪೂರ್ಣ ಏಕಾಗ್ರ ಸ್ಥಿತಿಯಲ್ಲಿ ಏಕಾಗ್ರತೆಯಿಂದ ಅದು ಧ್ಯಾನ ಮಾಡೋ ಅಂಥ ರೀತಿ ಇರುತ್ತೆ. ಅದು ಸಮಾಧಿಯಲ್ಲೇ ಇರುತ್ತದೆ ಮತ್ತು ಸಂಪೂರ್ಣವಾಗಿ ಇಚ್ಛೆಗೆ ಅಧೀನವಾಗಿರುತ್ತದೆ. ಇಚ್ಛೆಗೆ ಅದು ಒಳಪಡೋದಿಲ್ಲ. ಅದು ಇಚ್ಛೆಗೆ ಒಳಪಟ್ಟಿರುತ್ತೆ. ಅದು ಯಾವ ಇಚ್ಛೆ? ಸತ್ಯವನ್ನು ಕಾಣೋ ಇಚ್ಛೆ ಅಲ್ಲಿ ಆ ಸಮಾಧಿಯಲ್ಲಿರುತ್ತೆ. ಆದ್ದರಿಂದ ಅಸಂಪ್ರಜ್ಞಾತ ಸಮಾಧಿಯು ಚಿತ್ತದ ಅಥವಾ ಮನಸ್ಸಿನ ಒಂದು ಪ್ರಬಲ ಚಲನಾತ್ಮಕ ಸ್ಥಿತಿ. ಇದು ಪ್ರಬಲ ಚಲನಾತ್ಮಕವಾಗಿ ಆ ಸ್ಥಿತಿಯಲ್ಲಿ ಚಿತ್ತ ಮತ್ತು ಮನಸ್ಸುಗಳು ಇರುತ್ತೆ. ಇದಕ್ಕೆ ಸಂಪ್ರಜ್ಞಾತ ಸಮಾಧಿಗೂ ಇರುವ ಏಕೈಕ ವ್ಯತ್ಯಾಸವೆಂದರೆ, ಯಾವುದು ಒಂದೇ ಒಂದು ವ್ಯತ್ಯಾಸ ಅಂದರೆ, ಈ ಸಮಾಧಿಯಲ್ಲಿ ಪ್ರಜ್ಞೆ ವಲಯದಲ್ಲಿ, ಅಂದರೆ ಪ್ರಜ್ಞೆ ನಮ್ಮ ಜ್ಞಾನದ ವಲಯದಲ್ಲಿ ಪ್ರತ್ಯಯವಿರುವುದಿಲ್ಲ. ಇಲ್ಲಲ್ಲಿ ಯಾವ ವಸ್ತು ವಿಷಯ ಅದಕ್ಕೆ ಯಾವುದು ಒಳಪಟ್ಟಿರಲ್ಲ. ಈ ಎರಡು ಸಮಾಧಿಗಳಲ್ಲಿಯೂ ಏಕಾಗ್ರತೆಯ ತೀವ್ರತೆ, ಏಕಾಗ್ರತೆಯಿಂದ ಒಂದೇ ಮನಸ್ಸಿಂದ ಏಕಾಂತವಾಗಿ ಸಮಾಧಿಯಲ್ಲಿ ಇರುತ್ತೆ. ಮತ್ತು ಮನಸ್ಸಿನ ಚುರುಕು ಸ್ಥಿತಿ ಸರಿಸಮಾನವಾಗಿರುತ್ತದೆ. ಎರಡು ಸಮಾಧಿಗಳು ಸಂಪ್ರಜ್ಞಾತ ಅಸಂಪ್ರಜ್ಞಾತ ಸಮಾಧಿಗಳಲ್ಲಿ ಎರಡು ಸಮವಾಗಿ ಇರುತ್ತದೆ. ಇನ್ನು ಮುಂದಿನ ಘಟ್ಟಕ್ಕೆ ಹೋಗುವ ಮೊದಲು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನೀವೆಲ್ಲರೂ ಇದನ್ನು ಮತ್ತೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇನ್ನೂ ಇದೆ ಈ ವಿಷಯ. ಮುಂದೆ ನಾವು ಭೇಟಿಯಾಗೋಣ. ಇವತ್ತಿಗೆ ಇದನ್ನು ಸಂಪೂರ್ಣ ಮಾಡ್ತಾ ಇಲ್ಲ, ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದನ್ನು ಗಮನಿಸಿದ್ದೀರಿ ಅಂತ ಅನ್ಕೋತಾ, ಕಾರವ ಮುಗಿವೆ ದೇವಿ ಸರಸ್ವತಿ, ಕಾರವ ಮುಗಿವೆ ದೇವಿ ವೀಣಾ ಪಾಣಿ ಕಲ್ಯಾಣ ಕರುಣಮಣಿ ವಿವಿಧ ಕಲಾಮಯ ನೀಡುನಿ ಕಲೆಯ, ಕರವ ಮುಗಿವೆ ದೇವಿ ಪುಸ್ತಕ ಜಪಸರ ಧಾರಿಣಿ ದೇವಿ ಮಸ್ತಕ ಬಾಗಿಸಿ ನಮಿಸುವೆ ನಿನಗೆ, ಕರವ ಮುಗಿವೆ ದೇವಿ ಸರಸ್ವತಿ, ಕರವ ಮುಗಿವೆ